ನಮಸ್ಕಾರ ವೀಕ್ಷಕರೇ, ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಜೇವರ್ಗಿ ಪಟ್ಟಣದಲ್ಲಿ ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಸಮಾರಂಭವನ್ನು ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಿದರು.
ಇನ್ನು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಹಾಗೂ ಚಂದ್ರಕಾಂತ್ ಜಳಕಿ ಅವರ ಕಾರ್ಯಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಇವತ್ತು ಪ್ರಾರಂಭ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸಾಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಅವರಿದ್ದಾರೆ, ಭೀಮಾಶಂಕರ್ ವಿಭೂತಿ ಅವರಿದ್ದಾರೆ, ರಾಜಶೇಖರ್ ಸಿರಿ ಅವರು ಮುಖಂಡರು ಇದ್ದಾರೆ, ಶಾಂತಪ್ಪ ಕೂಡಲ್ಗಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ರುಕ್ಕುಂಪಟ್ಟಿ ಲಿಜೇರಿ ಅವರೆಲ್ಲರೂ ಇದ್ದಾರೆ. ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಇಂತಹ ಒಂದು ಹಾಸ್ಪಿಟ್ಲು ಚಿರಾಗ್ ಹಾಸ್ಪಿಟಲ್ ಅಂತ ಏನು ಅಕ್ಷಯ್ ಉಪ್ಪಿನ್ ಅವರು ಮತ್ತು ಪ್ರಶಾಂತ್ ಮಾಲಿ ಅವರು ಎಲ್ಲರೂ ಸೇರಿ ಪ್ರಾರಂಭ ಮಾಡಿದ್ದಾರೆ. ಭಾಳ ಒಳ್ಳೆಯ ರೀತಿಯಿಂದ, ಯಾಕಂದರೆ ಹಳ್ಳಿಯಲ್ಲಿ ಈ ಥರ ಪ್ರೊವಿಷನ್ಸ್ ಇಲ್ಲ, ಅವರು ಮಾಡಿದ್ದಾರೆ. ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಏನಾದರೂ ಒಂದು ಎಮರ್ಜೆನ್ಸಿ ಇದ್ದಾಗ ಯಾವಾಗಲೂ ಹಳ್ಳಿಯಲ್ಲಿರ್ತಕ್ಕಂಥ ಜನರು ಕಲಬುರಗಿ, ಮಿರಾಜು, ಶೋಲಾಪುರು, ಹೈದರಾಬಾದ್ ಹೋಗ್ತಕ್ಕಂಥ ಇತ್ತು. ಆದರೆ ಆ ಒಂದು ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಇವತ್ತು ಭಾಳ ಒಳ್ಳೆ ರೀತಿಯಿಂದ ಅಕ್ಷಯ್ ಉಪ್ಪಿನ್ ಅವರು ಇದು ಪ್ರಾರಂಭ ಮಾಡಿದ್ದಾರೆ. ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಶುಭವನ್ನು ಹಾರೈಸುತ್ತೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ವಿ ಆರ್ ಆಲ್ವೇಸ್ ವಿತ್ ಯು. ಆಲ್ ದಿ ಬೆಸ್ಟ್. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಸ್ವರ್ಣ ವಿರಕ್ತ ಮಠದ ಪೂಜ್ಯಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ, ಅಲಕೇರಿ ಯಲಗೋಡದ ಪೂಜ್ಯಶ್ರೀ ಗುರುಲಿಂಗ ಮಹಾಸ್ವಾಮಿಗಳು, ನಾರಾಯಣಪುರದ ಶ್ರೀ ರಶೀದ್ ಮುತ್ಯ, ಬಿಜೆಪಿ ಮುಖಂಡ ಶಿವರಾಜ್ ಪಾಟೀಲ್ ರದ್ದೆವಡ್ಗಿ, ಮಾಜಿ ಸಚಿವರಾದ ರೇವುನಾಯಕ್ ಬೆಳಂಗಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಕೂಡಲ್ಗಿ, ರಾಜಶೇಖರ್ ಸೀರಿ, ಡಾಕ್ಟರ್ ಪ್ರಶಾಂತ್ ಮಾಲಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ಶುಭ ಕೋರಿದರು.
ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಚಿರಾಗ್ ಆಸ್ಪತ್ರೆಯ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ನಮ್ಮ ನಾರಾಯಣಪುರದ ರಶೀದ್ ಮುತ್ತಿ ಅವರು ಮತ್ತು ನಮ್ಮ ಶಿವಾನಂದ ಮಹಾರಾಜರು, ಜೊತೆಗೆ ಈ ಒಂದು ಆಸ್ಪತ್ರೆಯನ್ನು ಅಚ್ಚುಕಟ್ಟಾಗಿ ಸುಮಾರು 20 ಬೆಡ್ಗಳು, ಅಂದರೆ ICU ಎಲ್ಲನೂ ಡೋರ್ ಬಂದ್ ಮಾಡೋದು, ICU ಮತ್ತು ಎಲ್ಲನೂ ಸೇರಿ ಒಟ್ಟು 20 ಹಾಸಿಗೆಗಳ ಈ ಒಂದು ಹೈಟೆಕ್ ಮಾದರಿಯಲ್ಲಿ ಇವತ್ತು ಜೇವರ್ಗಿ ನಗರದಲ್ಲಿ ನಮ್ಮ ಡಾಕ್ಟರ್ ಅಕ್ಷಯ್ ಅವರು ಈ ಜೇವರ್ಗಿ ತಾಲೂಕಿನ ಜನತೆಗೆ ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿಯೇ ಎಲ್ಲ ರೀತಿಯಿಂದ ICU ಮತ್ತು ಎಲ್ಲ ಆಕ್ಸಿಜನ್ನು ಮತ್ತು ವೆಂಟಿಲೇಟರ್ 2 ಬೆಡ್ಗಳನ್ನು ವೆಂಟಿಲೇಟರ್ಗೆ ಒದಗಿಸುವಂಥ ಈ ಒಂದು ಆಸ್ಪತ್ರೆಯನ್ನು ಇವತ್ತು ಜೇವರ್ಗಿ ನಗರದಲ್ಲಿ ಲೋಕಾರ್ಪಣೆ ಆಗ್ತಾಯಿದೆ. ಇದಕ್ಕೆ ಎಲ್ಲ ಗುರುಗಳ ಪೂಜ್ಯರ ಮತ್ತು ನಮ್ಮ ರಶೀದ್ ಮುತ್ತಿ ಅವರು, ನಮ್ಮ ಶಿವಾನಂದ ಮಹಾರಾಜರು, ಎಲ್ಲ ವರ್ಗದ ಶರಣರು ಕೂಡ ಇವತ್ತು ಈ ಒಂದು ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಅಕ್ಷಯ್ ಅವರ ಸೇವೆಯನ್ನು ಈ ತಾಲೂಕಿನ ಜನತೆಗೆ ಮತ್ತು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಮುಖ್ಯ ರಸ್ತೆಯಲ್ಲಿ ಈ ಒಂದು ಆಸ್ಪತ್ರೆ ಇರುವುದರಿಂದ ಭಾಳಷ್ಟು ಬಡವರಿಗೆ ಆಗಿರ್ಬೋದು, ಯಾರು ಅನಾರೋಗ್ಯದಿಂದ ಬಳಲುವಂಥವರಿಗೆ ಇವತ್ತು ಜೇವರ್ಗಿ ನಗರದಲ್ಲಿ ಈ ಒಂದು ಆಸ್ಪತ್ರೆಯನ್ನು ಅವರು ಸೇವೆ ಮಾಡಲಿಕ್ಕೆ ಇವತ್ತು ಮುಂದೆ ಬಂದು ಇವತ್ತು ಅಚ್ಚುಕಟ್ಟಾಗಿ ಇವತ್ತು ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಡಾಕ್ಟರ್ ಅಕ್ಷಯ್ ಅವರಿಗೆ ಮತ್ತು ಅವರ ತಂಡ ಏನು ಇಲ್ಲಿ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲ ಇನ್ನಿತರ ವೈದ್ಯಾಧಿಕಾರಿಗಳು, ನರ್ಸ್ಗಳು, ಇಲ್ಲಿನ ಎಲ್ಲ ಸ್ಟಾಫುಗಳು ಹೆಚ್ಚಿನ ಒಂದು ಬಂದಂಥ ರೋಗಿಗಳಿಗೆ ತಕ್ಷಣವೇ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವರ ಅನಾರೋಗ್ಯ ಇದ್ದಂಥವರಿಗೆ ಆರೋಗ್ಯವನ್ನು ಬೇಗನೆ ಗುಣಮುಖರಾಗುವಂಥ ದಿಕ್ಕಿನಲ್ಲಿ ಇವತ್ತು ಚಿಕಿತ್ಸೆಯನ್ನು ಕೊಡುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಈ ಒಂದು ಆಸ್ಪತ್ರೆ ಇವತ್ತು ಬಂದಂಥ ರೋಗಿಗಳಿಗೆ ಯಶಸ್ವಿಯನ್ನು ಈ ಒಂದು ವೈದ್ಯಾಧಿಕಾರಿಗಳು ಕೊಡಲಿ ಅಂತೇಳಿ ಶುಭವನ್ನು ಹಾರೈಸಿ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ, ಎಲ್ಲ ತಾಲೂಕಿನ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಸಮಾಜದ ಮುಖಂಡರಿಗೆ ನಾನು ಕೂಡ ಇವತ್ತು ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಮಸ್ಕಾರ. ಇವತ್ತು ನಾವು ಜೇವರ್ಗಿ ತಾಲೂಕಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ನಮ್ಮ ಅಕ್ಷಯ್ ಡಾಕ್ಟರ್ ಸಾಹೇಬರು ಇವತ್ತು ಸರಿಯಾಗಿ ಕೆಲವೊಂದು ರೋಗಗಳಿಗೆ ಮತ್ತು ಕೆಲವೊಂದು ಎಲ್ಲ ಗುಣಮುಖವಾಗಲಿ ಅಂಥೇಳಿ ಕೆಲವೊಂದು ಬಡವರಿಗೋಸ್ಕರ ಇದು ಹಾಸ್ಪಿಟಲ್ ಎಲ್ಲ ಮತ್ತು ನಮ್ಮ ಸಾಹೇಬರು ಪ್ರತಿಯೊಬ್ಬರು ಬಂದು ಗೌಡ್ರದು ಬಂದರೆ ಎಲ್ಲ ಉದ್ಘಾಟನೆ ಮಾಡಿದರೆ ಇದು ಎಲ್ಲರಿಗೆ ಬಡವರಿಗೆ ಅನುಗುಣವಾಗಿ ಸರಿಯಾಗಿ ಹಾಸ್ಪಿಟಲ್ ಇದೆ. ಕೆಲವೊಂದು ಎಲ್ಲ ವ್ಯವಸ್ಥೆ ಸರಿ ಇದೆ. ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬರಬೇಕು ಅಂಥೇಳಿ ನಂದು ವಿನಂತಿ.
ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಭಾಳ ನಾವು ಹಿಂದುಳಿದ ಜನ, ನಮ್ಮ ಹಳ್ಳಿ ಜನರಿಗೆ ಅನುಕೂಲ ಆಗೋಂಥ ಇದೊಂದು ಆಸ್ಪತ್ರೆ ಚಿರಾಗ ಭಾಳ ಚಲೋ ವ್ಯವಸ್ಥಿತ ಅದ. ನಾವೆಲ್ಲ ತಿರುಗಾಡಿ ನೋಡಿದ್ವಿ, ದೊಡ್ಡ ಪ್ರಮಾಣ ಅದ. ಆಮೇಲೆ 24x7 ಅಂತೇನು ಅವರು ಇದು ಕೊಟ್ಟಿದ್ದಾರೆ, ನಮ್ಮ ಜನರಿಗೆ ಭಾಳ ಅನುಕೂಲ ಆಗ್ತದೆ. ಯಾಕೆ ನಮ್ಮ ಈ ಕಡೆ ಭಾಗದ ಜನ ಕಲಬುರ್ಗಿಗೂ ದೂರ ಆಗ್ತದೆ ಹೋಗೋದಕ್ಕಿಂತಲೂ ಇಲ್ಲಿ ಸನಿ ಆಗ್ತದೆ, ಇದ್ರ ಉಪಯೋಗನೂ ತೊಗೊತದ ಒಂದು ಕೆಲಸ ಆಗಬೇಕು, ಚಂದ ಪ್ರಚಾರ ಆಗಬೇಕು. ಡಾಕ್ಟ್ರು ಒಳ್ಳೆಯವರು ಅದಾರ. ಅಕ್ಷಯ್ ಅವರು ಕೂಡ ಭಾಳ ಸೌಮ್ಯ, ನಮ್ಮ ಜನರಿಗೆ ಒಗ್ತಾರಂತ ಅನ್ಕೋತೀವಿ. ಯಾಕಂದರೆ ಈ ಭಾಗದಲ್ಲಿ ಮೊದಲ SS ಪಾಟೀಲ್ ಅವರು ಭಾಳಷ್ಟು ಹೆಸರು ಮಾಡಿದರು. ಆ ಬಳಿಕ ಮತ್ತಂಥ ಡಾಕ್ಟರ್ಗಳು ಯಾರೂ ಸಿಗಲಿಲ್ಲ. ಈಗ ನಮಗೂ ಕೂಡ ಭಾಳ ಖುಷಿ ಆಗ್ತದೆ. ನಮ್ಮ ಜನ ಎಲ್ಲಿ ಮಿರಾಜ್ ಹೋಗ್ತಿರ್ತಾರೆ, ಬಹುತೇ ಇಷ್ಟೊಂದು ಸವಲತ್ತು ಇರೋಂಥ ದವಾಖಾನೆ ನಾನು ಭಾಳ ಕಡಿಮೆ ನಮ್ಮ ತಾಲೂಕದಾಗ ಇಲ್ಲ ಅಂತ ನಾನು ಅನ್ಕೋತೀನಿ. ಇದು ಭಾಳ ಚಲೋ ಆಯಿತು, ಅನುಕೂಲ ಆಯಿತು. ದೇವರು ಅವರಿಗೂ ಒಳ್ಳೇದು ಮಾಡಲಿ. ಎಲ್ಲ ನಮ್ಮ ತಾಲೂಕಿನ ಜನರ ಸಹಕಾರ ಅವ್ರಿಗಿರಲಿ. ದವಾಖಾನೆ ಅಂದ ತಕ್ಷಣ ಬೇರೆ ಒಂದು ಇದರಲ್ಲಿ ಹೋಗೋದು ಬೇಡ, ಬಡವರು ಬಗ್ಗರನ್ನ ನೋಡೋಂಥದ್ದು ಕೂಡ ಆಗಬೇಕು. ಎಲ್ಲ ಶರಣರ ಸಂತರ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ ಅವರಿಗೆ, ಜನರಿಗೂ ಒಳ್ಳೆಯದಾಗಲಿ, ಇದರಲ್ಲಿಂದ ಅನುಕೂಲ ಆಗಲಿ ಅಂತೇಳಿ ನಾವು ಕೂಡ ಡಾಕ್ಟರ್ ಅಕ್ಷಯ್ ಉಪ್ಪಿನವರಿಗೆ ಹಾರೈಸ್ತೀವಿ. ಅಪ್ಪಿ ಸರಿ, ಅಪ್ಪಿ ಒಳಗೆ ಸರಿ, ಹಿಂದೆ ಸರಿ ಅಪ್ಪಿ. ಓಕೆ ಸರ್. ಸಲ್ಲಿಸಿ ಇವತ್ತು ಈ ಸಮಾರಂಭದಲ್ಲಿ ಈಗಾಗಲೇ ಆಗಮಿಸಿರುವಂತಹ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರುಗಳಾಗಿರುವಂತಹ ಸನ್ಮಾನ್ಯ ಅಲ್ಲಂ ಪಾಟೀಲ್ ಅವರೇ, ಮಾಜಿ ಸಚಿವರು, ಮಾಜಿ ಶಾಸಕರು, ಹಿರಿಯರಾಗಿರುವಂತಹ ಸನ್ಮಾನ್ಯ ಶ್ರೀ ರೇವನಾಯಕ್ ಬೆಳಂಗಿ ಅವರೇ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ರಾಜಶೇಖರ್ ಸಿರಿ ಅವರೇ, ಶಾಂತಪ್ಪ ಕೂಡಲಿ ಅವರೇ, PNB ಬ್ಯಾಂಕ್ ಅಧ್ಯಕ್ಷರಾಗಿರುವಂಥ ಪ್ರತಾಪ್ ಕಟ್ಟಿ ಅವರೇ, ನಮ್ಮ ಮುಖಂಡರುಗಳಾಗಿರುವಂಥ ರುಕುಂ ಪಟೇಲ್, ಇಜೇರಿ ಅವರೇ, ಕಾಸಿಂ ಪಟೇಲ್, ಮುದುಬಾಳ್ ಅವರೆಲ್ಲರೂ ತಲೆಗೆ ಇದ್ದಾರೆ. ತಾವೆಲ್ಲರೂ ಮೇಲ್ ಬರಬೇಕು. ಇಲ್ಲಿರ್ತಕ್ಕಂಥ ಮರಪ್ಪ ಅವರು, ರವಿಚಂದ್ರ
ಗುತ್ತಿದಾರವರು, ಇಲ್ಲಿರ್ತಕ್ಕಂಥ ನಮ್ಮ ಮಡಿಕೆಯವರು ಎಲ್ಲರೂ, ಅವರು ಇವರು ಹೇಳದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ವಿಶೇಷವಾಗಿ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಅವರು ಬಹಳ ಈ ಒಂದು ಚಿರಾಗ್ ಕೇರ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲರ ನಮ್ಮ ಜೇವರ್ಗಿ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅದಂದ್ರೆ ಹಿಂದೆ ಇರ್ತಕ್ಕಂಥ ಒಂದು ಏನಾದರೂ ಒಂದು ಎಮರ್ಜೆನ್ಸಿ ಇದ್ರೆ ಎಲ್ಲರೂ ಕಲಬುರ್ಗಿ, ಹೈದರಾಬಾದ್, ಶೋಲಾಪುರ್, ಮಿರಾಜ್ ಹೋಗ್ತಾ ಇದ್ರು. ಆದರೆ ಇವತ್ತು ಅವರು ಒಂದು 20 ಬೆಡ್ ಹಾಸ್ಪಿಟಲ್ ಏನು ನೋಡ್ತಾ ಇದ್ವಿ ಪ್ರಾರಂಭದಲ್ಲಿ ಏನು ಪ್ರಾರಂಭ ಮಾಡಿದ್ದಾರೆ, ಅಲ್ಲಿ ಇರ್ತಕ್ಕಂಥ ವೆಂಟಿಲೇಟರ್ ಸಪೋರ್ಟ್ ಕೂಡ ಇಲ್ಲೇ ಇದೆ. ಕೋವಿಡ್ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವೆಂಟಿಲೇಟರ್ ಬೆಡ್ಡೇ ಸಿಗ್ತಿರ್ಲಿಲ್ಲ. ಆದರೆ ಇವತ್ತು ನಮ್ಮ ಜೇವರ್ಗಿಯಲ್ಲಿ ಸಿಗ್ತಕ್ಕಂಥ ಒಂದು ಅವಕಾಶನೂ ಕೂಡ ಇದೆ. ಅವರಾಗಿ ಮತ್ತು ಪ್ರಶಾಂತ್ ಮಾಲಿ ಅವರು ಮತ್ತು ಎಲ್ಲರೂ ಸೇರಿ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಅಂತ ಪ್ರಾರಂಭ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣಕ್ಕೆ ಇದು ಮುಟ್ತದಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಆಲ್ ದಿ ವೆರಿ ಬೆಸ್ಟ್. ತಾವು ಜನರ ಸೇವೆ ಮಾಡ್ತಾ ಇರ್ರಿ, ಯಾವಾಗಲೂ ತಮ್ಮ ಜೊತೆ ನಾವಿದ್ದೀವಿ. ಧನ್ಯವಾದ. ದೈವವನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಒಂದು ಆಸ್ಪತ್ರೆ ಉದ್ಘಾಟನೆಯ ಒಂದು ಸವಿ ನೆನಪಿನಲ್ಲಿ ವೇದಿಕೆ ಮೇಲೆ ಈಗ ತಾನೇ ಮಾತಾಡಿದಂಥ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಮೊದಲುಗೊಂಡು ಇನ್ನುಳಿದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಒಂದು ಆಸ್ಪತ್ರೆಯ ಸಿಬ್ಬಂದಿ ವರ್ಗವೇ, ನಿಂತಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳೇ, ನಿಮ್ಮ ಹೃದಯದಲ್ಲಿ ತನ್ನಾದ ಭಗವಂತನ ದಿವಡಿದವರಿಗೆ ಶರಣಾರ್ಥಿ. ಭಾಳ ಸೊಗಸಾದಂಥ ವಿಷಯ ಡಾಕ್ಟ್ರವ್ರು ಹೇಳಿದರು. ಅವರು ಡಾಕ್ಟರು, ನಮ್ಮ MLA ಅವರು ಡಾಕ್ಟ್ರು, ಈಗ ನಡೀತಿರ್ತಕ್ಕ ಕಾರ್ಯಕ್ರಮನೂ ಡಾಕ್ಟ್ರುಗಳು ಭಾಳ ಚಲೋ ಆಯಿತು. ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಒಂದು ಸೇವೆ ಕೊಡುವಂಥ ಕಾರ್ಯ ನಡೀಲಿ. ಉಪ್ಪಿನವರು ಮತ್ತು ಪ್ರಶಾಂತ್ ಅವರು ಭಾಳ ಹಸನ್ಮುಖಿಗಳಿದ್ದಾರೆ, ಯುವ ಡಾಕ್ಟ್ರುಗಳಿದ್ದಾರೆ. ನಮ್ಮ ಡಾಕ್ಟ್ರು ಹೇಳಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ. ಅಂದರೆ ನಮ್ಮ ಡಾಕ್ಟ್ರು ನಿಮ್ಮ ಜೊತೆ ಇದ್ದರೆ ನಮ್ಮ ತಾಲೂಕಲ್ಲಿ ನಿಮ್ಗೆ ಯಾವುದು ಕೊರತೆ ಆಗಂಗಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಾಗ ಅದನ್ನು. ಮತ್ತು ನಿಮ್ಮ ನಗುಮುಖ ನೋಡಿದ್ರೆ ರೋಗಿಗೆ ಅರ್ಧ ಜಡ್ಡು ಕಮ್ಮಿ ಆಗ್ತದೆ. ಭಾಳ ಚೆನ್ನಾಗಿ ನಕ್ಕೋತಿರ್ತೀರಿ ಯಾವಾಗಲೂ. ಹಾಂ ನಮ್ಮ MLA ಅವರು ಹಂಗೆ ಅದಾರ. ಅದಕ್ಕೆ ಎಲ್ಲರೂ ಒಂದು ಇದಕ್ಕೆ ಸಹಕಾರ ಮಾಡಿರಿ. ಅವ್ರು ಎಲ್ಲಿದೋ ಬಂದು ನಮ್ಮಲ್ಲಿ ಮಾಡಾಕತ್ತಾರ ಅಂದಾಗ ಅದ್ರ ಸದುಪಯೋಗನೂ ನೀವು ತೊಗೋಬೇಕು. ಅವ್ರಿಗೆ ನಮ್ಮ ಸಹಕಾರ ಕೂಡ ಇರುವಂಥದ್ದು ಮಾಡಬೇಕು. ಒಳ್ಳೆ ಯುವಕರದಾರೆ, ನಮ್ಮೆಲ್ಲರ ತಾಲೂಕಿನ ಜನರ ಸಹಕಾರಲಿಂತ ಅವರು ಕೂಡ ಬೆಳೀಲಿ, ನಮ್ಮ ಜನರಿಗೆ ಕೂಡ ಆರೋಗ್ಯ ಕಾಪಾಡುವಂಥ ಶಕ್ತಿ ದೇವರು ಅವ್ರಿಗೆ ಕೂಡ ಕೊಡಲಿ ಅಂತೇಳಿ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮುಖ್ಯಮಂತ್ರಿ ಮಾತಾಡ್ಬೇಕು, ಏನೇನು ಹೇಳ್ತಾರೆ, ಏನ್ರಿ ಡುಗಾಡ್ದಂತ ಪ್ರದೇಶ ರೈತಾಪಿ ಅವು ಏನ್ರಿ ಹೇಳ್ತೀವಿ. ಈಗ ಹೇಳಪ್ಪಿಲ್ಲ, ಗುರೂಜಿ ಹೇಳಿದ ಬಳಿಕ ನಮ್ಮ ಕೆಲಸ ಮುಗೀತು. ಅರ್ಧ ಕರ್ನಾಟಕದ ಮುಖ್ಯಮಂತ್ರಿ ಮಾತಾಡೋದ್ರೊಳಗೆ ನಾವೇನು ಮಾತಾಡ್ಬೇಕಂಬುದದ. ಯಾಕಂದ್ರೆ ದೇವರು ಒಳ್ಳೇದು ಮಾಡಿ ಪ್ರಶಾಂತ್ ನಮ್ಮ ಡಾಕ್ಟರ್ ಉಪ್ಪಿನ್ ಮೊಟ್ಟ ಮೊದಲನೇ ಗುರೂಜಿ ಪಾದಕ್ಕೆ ನಮಸ್ಕರಿಸಿ, ಡಾಕ್ಟರ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಡಾಕ್ಟರ್ ಅವ್ರಿಗೆ ನಮಸ್ಕರಿಸಿ, ಇಲ್ಲಿ ಏನು ಹೇಳಬೇಕಪ್ಪ ಅಂದ್ರೆ ವಿಜಯಕುಮಾರ್ ಉಪ್ಪನಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅಂಥ ಮಗ ಕೊಟ್ಟಾನ, ಡಾಕ್ಟರ್ ಮಾಡ್ಯಾನ, ಜನರ ಕೀರ್ತಿ ತರಪಲೆ ಅವನ ಬಳಿ ಯೋಗ್ಯತೆ ಅದ ಎಂಬ ಮಾತನ್ನು ಕೂಡ ಹೇಳಬೇಕಾಗ್ತದೆ. ಇಲ್ಲಿ ಜೇವರ್ಗಿ ಎಲ್ಲ ಬಿಟ್ಟು ಜೇವರ್ಗಿ ಯಾಕೆ ಬಂದಾರಂದ್ರೆ ಅಜಯ್ ಸಿಂಗ್ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಧ್ಯಕ್ಷರಿರ್ತಾರ ಮತ್ತು MLA ಇರ್ತಾರ. ಅಲ್ಲೇ ಮಾಡ್ಬೇಕಂತ ನಿರ್ಣಯ ಮಾಡಿದವರು ಉಪ್ಪಿನ ಶಿವಕುಮಾರ್ ಸಾವ್ಕಾರು, ವಿಜಯಕುಮಾರ್ ಉಪ್ಪಿನ ಸಾವ್ಕಾರರು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ನನಗೂ ಭಾಳ ಖುಷಿ ಆಯಿತು. ಜೇವರ್ಗಿದಾಗ ನಾವು ಮಾಡಿದ್ದೀವಪ್ಪ ಅಂದ್ರೆ ನಮ್ಗೆ ಭಾಳ ಖುಷಿ ಆಯಿತು. ಜೇವರ್ಗಿ ಅಂದ್ರೆ ಹಿಂದ ದೊಡ್ಡ ಕೊಡುಗೆ ಕೊಟ್ಟದ ಹೋಗಂತ ಧರಮ್ ಸಿಂಗ್ ಸಾಹೇಬರು ಮಾಜಿ ಮುಖ್ಯಮಂತ್ರಿ ಆದರು, MP ಆದರು, ಏನೆಲ್ಲ ಅಧಿಕಾರರು ಮಾಡಿದ್ರು. ಅಜಯ್ ಸಿಂಗ್ ಸಾಹೇಬ್ರಿಗೆ ಬಂದಾರಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅವ್ರನ್ನೂ ಕೂಡ ಅದೇ ಥರ ಮುಂದಕ್ಕೆ ಹೋಗಿ ಮುಖ್ಯಮಂತ್ರಿ ಆಗಲಿ ಅಂತ ದೇವ್ರ ಬಳಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಸರಳ ಜೀವಿ ಇದ್ದಾರ, ಮಾತು ಹೆಚ್ಚಿಗೆ ಕೆಲಸ ಮಾಡ್ತಾರ. ಇವತ್ತು ಸ್ವಲ್ಪ ಬೇಜಾರಾಗಿರ್ಬೇಕು ನಿಮ್ಗೆ, ಜಲ್ದಿ ಬಂದಿಲ್ಲ, ಟೈಮಿಗೆ ಬಂದಿಲ್ಲ ಅಂತೇಳಿ. ಆದ್ರೆ ರಾಜಕೀಯ ಮಂದಿಗೆ ಗೊತ್ತಿರ್ತದೆ, ಏನೂ ಮಾಡೋಕ್ಕಾಗಲ್ಲ. ಅಡ್ಡೊಬ್ಬ ಹೆಣ್ಮಕ್ಳು ಬಂದ್ರೆ ಮಾತಾಡಬೇಕು, ಅಟ್ ಯಾರು ನಿಮ್ಮಂಥವ್ರು ಬರುವುದ್ರೆ ಮಾತಾಡಬೇಕು. ಇಲ್ಲೇ ಕಾರ್ಯಕ್ರಮ ಆದರೆ ಎರಡು ಮಾತಾಡಿ ಹೋರಿ ಅಂತಾರೆ. ಅದಕ್ಕಾಗಿ ಸ್ವಲ್ಪ ಅವ್ರು ತಡೆ ಮಾಡಿ ಬಂದಾರ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ.
ಇಲ್ಲಿ ಪೇಷಂಟ್ ಇದ್ದಂಥ ನಮ್ಮ ಪ್ರಶಾಂತ್ ಉಪ್ಪಿನ ಚಂದ್ರನ ಬೆಳಕು ಹಾಕಲಿ, ಇಷ್ಟೇ ನಂಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಬಡವರಿಗೆ ಮಾತ್ರ ರೊಕ್ಕ ಕಮ್ಮಿ ತೋರಿ. ಬಡವರಿಗೆ ಕೂಲಿ ಕಾರ್ಯ ಮಾಡಿದ ಹೊಟ್ಟೆ ತುಂಬಿಸ್ತಾರೆ ಅಂಥವ್ರಿಗೆ. ನಮ್ಮಂಥವ್ರಿಗೆ ತಗೋರಿ ನೀವು 10,000 ಹೆಚ್ಚಿಗೆ ತಗೋರಿ, ನಡೀತದ. ಆದರೆ ಕೂಲಿ ಕಾರ್ಮಿಕ ಏನು ಮಾಡ್ತಾರೆ, ಎಲ್ಲ ಸಮಾಜದಾಗ ಇರ್ತಾರೆ, ಅವ್ರಿಗೆ ಸ್ವಲ್ಪ ಕಡಿಮೆ ತಗೋತೀರಿ ಎಂಬ ಹೇಳಿ ನಾ ಭಾಳ ಸಮಯ ತೊಗೊಳಲ್ಲ. ಇವತ್ತು ಅಜಯ್ ಸಿಂಗ್ ಸಾಬ್ರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಧ್ಯಕ್ಷರಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನೋಡ್ಬೇಕಾದ್ರೆ ಅಜಯ್ ಸಿಂಗ್ ಡಾಕ್ಟರ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಧ್ಯಕ್ಷರು ಅಂತ ಕೇಳಿ ಜನ ಮಾತಾಡ್ತಾರ. ಜನ ಏನ್ ಮಾತಾಡ್ತಾನ ಅದೇ ದೇವರು ಮಾಡ್ತಾನ. ಜನರ ಬಾಯಿಗೆ ಏನ್ ಬರ್ತಾ ಅದೇ ದೇವರು ಮಾಡ್ತಾನ. ಅದು ನಾನು ಅನುಭವ ಹೇಳ್ತಾ ಇದ್ದೀನಿ. ಯಾಕ್ರಿ ದೋಸ್ತ, ಇದು ಅನುಭವ ಹೇಳ್ತಾ ಇದ್ದೀನಿ. ನಾನು ಕೂಲಿ ನಾಲಿ ಮಾಡಿ ಇವ್ರ ಮನ್ಯಾಗ ದುಡ್ದು ಬಂದಾಗಿದ್ದೀನಿ ಏನ್ರಿ. ಆದ್ರೆ ಭಗವಂತ ಕಣ್ ತೆರೆದ ಬಳಕ ಖರೆ ಹೇಳ್ಬೇಕಾದ್ರೆ ನಾ ಗುಡ್ಗಾಡ್ದಾಗ ನೇಗ ನೋಡಿದ ಬಿ ಫಾರಂ ಬರ್ಬೇಕಾದ್ರೆ ಅಣ್ಣಾರಾವ್ ಪಾಟೀಲ್ ಧರಮ್ ಸಿಂಗ್ ಸಾಹೇಬ್ರ ಇದ್ರು. ಅವ್ರು ಬಿ ಏನ್ ಬಿ ನಮ್ಮ ತೆಲ್ಲೂರು ಸಾವುಕಾರ ಏನ್ರಿ ಏನ್ ತಂದಿರಿ ಅಂದ್ರೆ, ಬಿ ಫಾರಂ ತಂದಿವಿ ಮಗನ ಲಮಣ್ಯ, ಸುದ್ದಿ ತಂದಿನ ಅಂದ. ಉಳ್ಳದ ಜೋಳ ಎಲ್ಲ ಬಿ ಫಾರಂ ಕೊಡ್ತಾನ ಲಮಣ. ನೀನ್ ನಾವು ಲಮಣ್ಯ ಬಿದ್ದರ MLA ನಿಂತಿ ಅಂತಾರ, ಗೆದ್ದರ ಭಾರಿ ಐತೆ ಅಂದ ಪಾಪ ಇವತ್ತು ಕ್ಷಣದಾಗ ತಿಳ್ಕೊಂಡನ. ಯಾಕಂದ್ರೆ ಅವು ದಿನಗಳು ನೆನಪಿರ್ತಾವ. ನಮ್ಮ ಜನರ ಋಣ ತೀರಿಸ್ಬೇಕಾದ್ರೆ ಜನರ ಮಧ್ಯದಲ್ಲಿ ಇರ್ಬೇಕಾಗ್ತದ. ಅಜಯ್ ಸಿಂಗ್ ಸಾಹೇಬರು ಧರಮ್ ಸಿಂಗ್ ಸಾಹೇಬರು ಹೆಜ್ಜೆ ಇಳ್ಳಿ ಅವರು ಏನು ಆಗ್ಯಾರ ಅದೇ ಥರ ಇವ್ರನ್ನು ಆಲಿ ಅಂತ ಕೇಳಿ ಭಗವಂತ ಪ್ರಾರ್ಥನೆ ಮಾಡಿ ನಾನು ಮಾತುಕೊಂಡಿರ್ತೇನೆ. ಇಲ್ಲಿ ಬಂದಂಥ ಎಲ್ಲ ಗಣ್ಯ ನಾಯಕರು ಯಾರು ಕಮ್ಮಿ ಇಲ್ಲ. ಅಜಯ್ ಸಿಂಗ್ ಸಾಹೇಬರು ಅಭಿಮಾನಿ ಮತ್ತು ಉಪ್ಪಿನ ಪ್ರಶಾಂತದ ಅಭಿಮಾನಿ, ನೀವೆಲ್ಲರೂ ಬಂದಿರಿ. ನಿಮ್ಮನ್ನು ಕೂಡ ದೇವರು ಒಳ್ಳೇದು ಮಾಡಲಿ ಎಂಬ ಮಾತನ್ನು ಕೂಡ ಹೇಳಿ ಎಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಚಿರಾಕೇನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್, ಅದೇ ರೀತಿಯಾಗಿ ಆರ್ಥೋಪೆಡಿಕ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಸರ್ಜಿ ಅವರು ಕೂಡ ಈ ಒಂದು ಓಪನಿಂಗ್ ಸೆರೆಮನಿ ಪ್ರಯುಕ್ತ ಅವರು ಕೂಡ ಬಹಳಷ್ಟು ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಒಂದು ಕಾರ್ಯಕ್ರಮನ ಉದ್ಘಾಟಿಸಲಿಕ್ಕೆ ಬಹಳ ಅನುಕೂಲ ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಪ್ರಶಾಂತ್ ಮಾಳಿ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಚಂದ್ರಕಾಂತ್ ಜಳಕಿ ಸರ್ ಅವರು ಕೂಡ ಬಹಳ ಒಂದು ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಉದ್ದೇಶಿ ಒಂದೆರಡು ಈ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆಯನ್ನು ಈ ಕ್ಷೇತ್ರದ ಶಾಸಕರು KKRDP ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ಮತ್ತು ನಮ್ಮ ಜೊತೆಗೆ ಬಂದಿರತಕ್ಕಂಥ ಭೀಮಾಶಂಕರ್ ಅವರು, PLD ಬ್ಯಾಂಕಿನ ಅಧ್ಯಕ್ಷ ಪ್ರಶಾಂತ್ ಅವರು ಮತ್ತು ಎಲ್ಲರೂ ಸೇರಿ ನಾವು ಉಪ್ಪಿನವರು ಮತ್ತು ಮಸಂಚ್ ಅವರು ಇವರು ಸೇರಿ ಈ ಒಳ್ಳೆಯ ಆಸ್ಪತ್ರೆ ಜೇವರ್ಗಿ ತಾಲೂಕಿನಲ್ಲಿ ಭಾಳ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಸರ್ಕಾರಿ ಆಸ್ಪತ್ರೆ ಬಿಟ್ಟರೆ ಬೇರೆ ಕಡೆ ಇಂಥ ಆಸ್ಪತ್ರೆಗಳು ಅವಶ್ಯಕತೆ ಇತ್ತು. ಈ ರೀತಿ ಒಂದು ಅಜಯ್ ಸಿಂಗ್ ಹೋದಾಗ ನಮ್ಮ ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇಲ್ಲದೆ ಹೋದರೆ ಡೈರೆಕ್ಟಾಗಿ ಗುಲ್ಬರ್ಗ ಹೋಗ್ಬೋದು, ಅಲ್ಲಿವರೆಗೂ ಸ್ವಲ್ಪ ತೊಂದರೆ ಆಗ್ತಿತ್ತು. ಇನ್ನೂ ಇಂಥ ಒಂದು ಅವಕಾಶ ಸಿಕ್ಕಿದೆ. ಇದರ ಉಪಯೋಗವನ್ನು ಸಂಪೂರ್ಣ ತಾಲೂಕಿನ ಜನರು ತಿಳ್ಕೊಳ್ಬೇಕು. ಒಳ್ಳೆಯ ರೀತಿಯಿಂದ ಎಲ್ಲ ಅವಶ್ಯಕತೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಒದಗಿಸ್ತಾ ಇದ್ದಾರೆ. ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ. ಇದರ ಉಪಯೋಗವನ್ನು ತಾಲೂಕಿನ ಜನತೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಿನಂತಿಸಿ ಅವರಿಗೂ ಕೂಡ ಶುಭ ಹಾರೈಸ್ತೀನಿ. ಧನ್ಯವಾದಗಳು.
ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಇವತ್ತು ಚಿರಾಗ್ ಹಾಸ್ಪಿಟ್ಲ್ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಈ ಒಂದು ಯಶಸ್ವಿಯಾದ ಆಸ್ಪತ್ರೆ ನಿರ್ಮಾಣ ಒಳ್ಳೆಯ ರೀತಿಯಲ್ಲಿ ಇವತ್ತು ಸುಸಜ್ಜಿತವಾದ ಆಸ್ಪತ್ರೆ ಇವತ್ತು ನಿರ್ಮಾಣ ಆಗಿದೆ. ಪ್ರತಿಯೊಂದು ಸೌಲಭ್ಯ ಕೂಡ ಇವತ್ತು ಈ ಒಂದು ಆಸ್ಪತ್ರೆಯ ನಿರ್ಮಾಣಕ್ಕೆ ಕಾರಣೀಭೂತರಾದಂಥ ಯುವಕರಾದಂಥ ನಮ್ಮ ಸಹೋದರರಂಥ ಡಾಕ್ಟರ್ ಅಕ್ಷಯ್ ಉಪ್ಪಿನವರ ಒಂದು ನೇತೃತ್ವದಲ್ಲಿ ಇಡೀ ಅವರ ತಂಡ ಸೇರಿಕೊಂಡು ಇವತ್ತು ಒಂದು ಒಳ್ಳೆಯ ರೀತಿಯಾದಂಥ ಆಸ್ಪತ್ರೆ ಪ್ರಾರಂಭ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಮತ್ತು ಹಾರ್ದಿಕವಾದ ಧನ್ಯವಾದವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಇವತ್ತು ಸಾಕಷ್ಟು ಅಪಘಾತಗಳಾದಾಗ ನಾವು ಕಲಬುರಗಿ ಮೇಲೆ ಅವರೇ ಮನೆ ಆದಂಥ ಪರಿಸ್ಥಿತಿ ನಮ್ಮ ಎದುರುಗಡೆ ಇತ್ತು. ಆದರೆ ಇವತ್ತು ನಮ್ಮ ಸಹೋದರರಂಥ ಅಕ್ಷಯ್ ಅವರ ಒಂದು ಪರಿಶ್ರಮದಿಂದ ಇವತ್ತು ಎಲ್ಲ ಸೌಲಭ್ಯಗಳು ಇವತ್ತು ಜೇವರ್ಗಿ ಪಟ್ಟಣದಲ್ಲೇ ಸಿಗುವಂತೆ ಅವರು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಈಗ ಹಾರ್ದಿಕವಾದ ಧನ್ಯವಾದಗಳನ್ನು ನಾನು ಜೇವರ್ಗಿ ತಾಲೂಕಿನ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ಈ ಆಸ್ಪತ್ರೆ ಒಂದು ಹೆಮ್ಮರವಾಗಿ ಬೆಳೀಲಿ, ನಮ್ಮ ತಾಲೂಕಿನ ಜನತೆಗೆ ನೆರವಾಗೋದ್ರ ಮುಖಾಂತರ ಬಡ ರೋಗಿಗಳಿಗೆ ಇವತ್ತು ಕಡಿಮೆ ದರದಲ್ಲಿ ಇವತ್ತು ಅವರಿಗೆ ಚಿಕಿತ್ಸೆ ನೀಡುವಂಥ ಕೆಲಸ ಈ ತಂಡ ಮಾಡಲಿ ಅಂತ ಅನ್ನುವ ಒಂದು ಮನವಿಯನ್ನು ಮಾಡುತ್ತಾ ಮತ್ತೊಮ್ಮೆ ಅವರಿಗೆ ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಹಾಗೂ ಚಂದ್ರಕಾಂತ್ ಜಳಕಿ ಮಾತನಾಡಿದರು. ಈ ಚಿರಾಕೆರೆ ಹಾಸ್ಪಿಟಲ್ ಏನು ಒಂದು ಇವತ್ತಿನಿಂದ 14 ಸೆಪ್ಟೆಂಬರ್ ಈ ಸಂಡೇದ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ತಾಲೂಕಿನ MLA ಆದಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಹಾಗೂ ಸುಮಾರು ರದ್ದೆವಡಿಗೆ ಸರ್ ಆಗಲಿ ಅಥವಾ ದೊಡ್ಡಪ್ಪಗೌಡ ಸಾಹೇಬರಾಗಲಿ ಸೊ ಎಲ್ಲರೂ ಸ್ವಾಮೀಜಿಗಳಾಗಲಿ ನಮಗೆ ಬಂದು ಆಶೀರ್ವಾದ ಮಾಡಿಸಿ ನಮಗೆ ನಮ್ಮದೇ ಆದಂಥ ಸಪೋರ್ಟ್ ಕೊಟ್ಟು ಇಷ್ಟೆಲ್ಲ ನಮ್ಮ ಕೊರೆಗೆ ಹೋಗೊಟ್ಟು ಜವರಿಗೆ ಜನತೆ ನಮಗೆಲ್ಲ ಒಳ್ಳೆಯ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕ್ರೌಡ್ ನೋಡಿದರೆ ನಮ್ಮ ಜವರಿಗೆ ಜನತೆಗೆ ಭಾಳ ಧನ್ಯವಾದ ತಿಳಿಸ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಜವರಿಗೆ ಚಿರಾಕೇರ್ ಹಾಸ್ಪಿಟ್ಲ್ ಏನಂತಿದೆ ಸೊ ನಾವು ಒಳ್ಳೆ ರೀತಿ ಸರ್ವಿಸ್ ಕೊಡ್ಲಿಕ್ಕೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ಲಿಕ್ಕೆ ಇದು ಮಾಡ್ತೀವಿ. ಸೊ ನಮ್ಮ ಕಡೆಗೆ ಏನೇನಿದೆ ಅಂತಂದರೆ ಸೊ ICU ಇದೆ, ಎಮರ್ಜೆನ್ಸಿ ಟ್ರಾಮಾ ಇದೆ, ಅಂದರೆ 24 hours ಯಾವಾಗ ಬಂದರೂ ಡಾಕ್ಟರ್ ಅವೈಲೇಬಲ್ ಸಿಗ್ತಾರೆ. ಸೊ ಅದ್ರ ಬಿಟ್ಟು ನಿಮಗೆ ಸ್ಪೆಷಲ್ ರೂಮ್, ಜನರಲ್ ವಾರ್ಡು, ಸೊ OT ಅಂತಂದರೆ ಹೆಂಗೆ ಅಂತಂದ್ರೆ ಮೇಜರ್ OT ಇದೆ. ಸೊ ಜವರಿಗೆ ಅರೌಂಡ್ ಅಂತ 146 ವಿಲೇಜಸ್ ಇದೆ. ಸೊ 146 ವಿಲೇಜಸಲ್ಲಿ ನಾವು ರಾತ್ರಿ ಏನಾದರೂ ಎಮರ್ಜೆನ್ಸಿ ಆದರೆ ಸೊ ಗುಲ್ಬರ್ಗ, ಸೊಲ್ಲಾಪುರ ಎಲ್ಲ ಹೋಗ್ತಾಯಿದ್ರು. ಸೊ ಎಮರ್ಜೆನ್ಸಿ ಸರ್ವಿಸ್ ಕೊಡ್ಬೇಕಂತ ಹೇಳಿ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಅಂತ ಏನಿದಾರಲ್ಲ ಸೊ ಡೈರೆಕ್ಟರ್ ಮೇಲ್ಗಡೆನೇ ರೂಮ್ ಮನೆ ತೊಗೊಂಡು ಅವ್ರು ಇಲ್ಲೇ ಸ್ಟೇ ಮಾಡ್ತಾಯಿದ್ದಾರೆ. ಸೊ ಎನಿ ಟೈಮ್ ನೀವು
ಯಾವಾಗ ಬಂದರೂ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಆಮೇಲೆ ಐಸು ಕೇರು ಸಿಗುತ್ತೆ ಇಲ್ಲಿ ಜವರಿಗೆಯಲ್ಲಿ. ಸೊ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲ ಜವರಿ ಜನತೆಗೆ ನಮ್ಗೆ ಅವರೆಲ್ಲ ಸಪೋರ್ಟ್ ಬೇಕು. ಸೊ ಜವರಿಗೆ ಜನತೆಗೆ ನಾನು ಹೇಳೋಕ್ಕೇನು ಬಯಸ್ತೀನಿ ಅಂತಂದರೆ, ಒಂದು ಒಳ್ಳೆಯ ಸರ್ವಿಸ್ ಇದೆ. ಸೊ ಅದರಲ್ಲಿ ಪ್ರೈಸ್ ಕಮ್ಮಿ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಫೋರ್ಡೆಬಲ್ ಪ್ರೈಸು ಇದೆ. ಸೊ ಅದಕ್ಕಾಗಿ ಅವರೆಲ್ಲ ನಮ್ಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ಇವತ್ತಿನ ಸಂದರ್ಭ ಅಂತೇನು ನೋಡ್ಕೊಂಡು ಹೋದರೆ ಸುಮಾರು ಜನ ಬಂದಿದ್ದಾರೆ. ನಾವು ಅನ್ಎಕ್ಸ್ಪೆಕ್ಟೆಡ್ ಪಬ್ಲಿಕ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆಲ್ಲ ಜವರಿಗೆ ಜನತೆಗೆ ಸಪೋರ್ಟು, ಅವರ ಆಶೀರ್ವಾದ ನಮಗೆ ನಮ್ಮ ಮೇಲೆ ಇರ್ತದೆ ಅಂತ ಹೇಳಿ ಬಯಸ್ತಾ ಜವರಿ ಧನ್ಯತೆ ತಿಳಿಸುತ್ತಾ ನಮಸ್ಕಾರ. ಜೇವರ್ಗಿ ಮಹಾಜನತೆಗೆ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಅಕ್ಷಯ್ ಉಪ್ಪಿನ್, MBBS MS ಆರ್ಥೋ, ಮೂಳೆ ತಜ್ಞ. ಇವತ್ತು ಜೇವರ್ಗಿಯಲ್ಲಿ ಅದು 14 ಸೆಪ್ಟೆಂಬರ್ 2025 ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಉದ್ಘಾಟನೆ ಆಗಿದೆ. ಉದ್ಘಾಟನೆಗೆ ಸಮಾರಂಭಕ್ಕೆ ತಕ್ಕಪಟ್ಟಂತೆ ಎಲ್ಲ ಅದು ಮಾನನೀಯ ಗಣನೀಯರು ಅಜಯ್ ಸಿಂಗ್, ಆಮೇಲೆ ಅದು ಅಲ್ಲಂಪ್ರಭು, ಶ್ರೀ ಅಲ್ಲಂಪ್ರಭು, ಆಮೇಲೆ ಶ್ರೀ ರಘುನಾಯಕ್ ಅವರು, ಶ್ರೀ ರದ್ದೇವಾಡಿ ಅವರು ಎಲ್ಲರೂ ಭಾಗವಹಿಸಿ ನಮಗೆ ಆಶೀರ್ವದಿಸಿದ್ದಾರೆ. ಎಲ್ಲ ಪೂಜ್ಯ ಯಲಗೂಡಪ್ಪ ಅವರು, ಹಾಗೆ ಸೊನ್ನ ಅಪ್ಪ ಅವರು ಎಲ್ಲ ಬಂದುಬಿಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಮೂಲ ಉದ್ದೇಶ ಹಾಸ್ಪಿಟಲ್ಗೆ ಅಂತಂದರೆ ಈ ಸುತ್ತಮುತ್ತ ಇರೋದೆಲ್ಲ ಹಳ್ಳಿ ಜನಗೆ ಒಂದು ಅನುಕೂಲ ಆಗಲಿ ಇಲ್ಲಿ ಅಂತ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಿದ್ದೀವಿ. ಮುಂಚೆ ಎಲ್ಲ ಗುಲ್ಬರ್ಗ ಆಗಲಿ, ಸೋಲಾಪುರ ಆಗಲಿ ರಾತ್ರಿ ಇಡೀ ಎಲ್ಲ ಹೋಗ್ತಾ ಇದ್ದರು. ಆಕ್ಸಿಡೆಂಟ್ ಆದ ತಕ್ಷಣ ಏನೋ ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ. ಸೊ ಅದನ್ನು ನಾವು ಇಲ್ಲೇ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇಲ್ಲಿ ಮಾಡಿದ್ದೀವಿ. ಸೊ ಈಗ ಮುಂದಿಂದ ನಾಳೆ 15 ಸೆಪ್ಟೆಂಬರ್ನ ಒಂದು ದಿನ ಫುಲ್ ನಮ್ಮ ಹತ್ರ ಫ್ರೀ ಕ್ಯಾಂಪ್ ನಡೆಯಲಿದೆ. ಸೊ ಎಲ್ಲ ಜೇವರ್ಗಿ ಮತ್ತು ಜೇವರ್ಗಿ ಸುತ್ತಮುತ್ತ ಇರೋ ಹಳ್ಳಿ ಜನತೆ ಬಂದುಬಿಟ್ಟು ಇದರಲ್ಲಿ ಭಾಗವಹಿಸಿ ಇದರ ಉಪಯೋಗ ತೊಗೋಬೇಕು. ನಾನು ಡಾಕ್ಟರ್ ಶ್ರೀನಿವಾಸ್ ದೇವಪುರ್ ಅಂತ, ಇಲ್ಲಿ ಚಿರಾಗ್ ಕೇರಲ್ಲಿ ಸ್ಪೈನ್ ಸರ್ಜನ್ ಇದ್ದೀನಿ. ನಿಮಗೆ ಯಾವುದೇ ಥರದ್ದು ಬೆನ್ನು ನೋವಾಗಿರ್ಬೋದು, ಅಥವಾ ಬೆನ್ನಿಂದ ಕಾಲಿಗೆ ಬರುವಂಥ ಸೆಳೆತ ಆಗಿರ್ಬೋದು, ಕುತ್ತಿಗೆ ನೋವಾಗಿರ್ಬೋದು, ಕುತ್ತಿಗೆಯಿಂದ ಕೈಗೆ ಬರುವಂಥ ನೋವಾಗಿರ್ಬೋದು, ಕಾಲಲ್ಲಿ ಜೋಮ್ ಹಿಡಿಯೋದು, ಕೈಯಲ್ಲಿ ಜೋಮ್ ಹಿಡಿಯೋದು, ಅಥವಾ ಯಾವುದಾದ್ರೂ ಸ್ಪೈನ್ ಫ್ರ್ಯಾಕ್ಚರ್ ಇರ್ಬೋದು, RTI ಆದಾಗ ಸ್ಪೈನಲ್ ಫ್ರ್ಯಾಕ್ಚರ್ ಆಗಿರ್ಬೋದು, ಅಥವಾ TB ಸ್ಪೈನ್ ಆಗಿರ್ಬೋದು, ಅಥವಾ ಲಿಸ್ಥೆಸಿಸ್ ಅಂತ ಹೇಳ್ತೀವಿ, ಬೆನ್ನು ಮೂಳೆ ಜರುಗಿರ್ಬೋದು. ಆ ಥರ ಎಲ್ಲ ತೊಂದರೆಗಳಲ್ಲಿ ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಿಮಗೆ ಟ್ರೀಟ್ಮೆಂಟ್ ಯಾವಾಗಲೂ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.